ಐರ್ಲೆಂಡ್ನಲ್ಲೊಂದು ಸಂಸ್ಕೃತ ಶಾಲೆ. ವಿದ್ಯಾರ್ಥಿಗಳ ಬಾಯಲ್ಲಿ ಓಂ ನಮೋ ಭಗವತೆ. ಇಲ್ಲಿ ನಡೆಯುತ್ತೆ ವೇದ ಉಪನಿಷತ್ತುಗಳ ಪಾಠ. ಇಂದಿನ ದಿನಗಳಲ್ಲಿ ನಾವು ನಮ್ಮ ಮೂಲ ಸಂಸ್ಕೃತಿಯನ್ನು ಮರೆಯುತ್ತಿದ್ದೇವೆ. ಭಾರತೀಯರಾಗಿ ನಮ್ಮಲ್ಲೇ ಸಂಸ್ಕೃತ ಪ್ರೇಮ ಕಡಿಮೆಯಾಗುತ್ತಿದೆ. ಆದರೆ ಆಶ್ಚರ್ಯವೆಂದರೆ, ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಐರ್ಲೆಂಡ್ ದೇಶದಲ್ಲಿ ನಮ್ಮ ಪ್ರಾಚೀನ ಭಾಷೆಯಾದ ಸಂಸ್ಕೃತಕ್ಕೆ ಭವ್ಯ ಸ್ವಾಗತ ಸಿಗುತ್ತಿದೆ. ಡಬ್ಲಿನ್ನಲ್ಲಿರುವ ಒಂದು ವಿಶೇಷ ಶಾಲೆಯಲ್ಲಿ ಸಂಸ್ಕೃತವೇ ಮುಖ್ಯ ಭಾಷೆಯಾಗಿದೆ. ಐರ್ಲೆಂಡ್ನ ರಾಜಧಾನಿ ಡಬ್ಲಿನ್ನಲ್ಲಿರುವ ಜಾನ್ ಸ್ಕಾಟ್ ಸ್ಕೂಲ್ ಈಗ ಜಾಗತಿಕವಾಗಿ ಗಮನ ಸೆಳೆಯುತ್ತಿದೆ. ಇಲ್ಲಿನ ಮಕ್ಕಳು ಇಂಗ್ಲಿಷ್ ಜೊತೆಗೆ ಸಂಸ್ಕೃತವನ್ನು ಕಲಿಯುತ್ತಿದ್ದಾರೆ. 1980ರಲ್ಲಿ ಸ್ಥಾಪಿತವಾದ ಈ ಶಾಲೆ ಕೇವಲ ಭಾಷೆಯನ್ನು ಕಲಿಸುತ್ತಿಲ್ಲ, ಬದಲಾಗಿ ಭಾರತದ ವೇದ ಉಪನಿಷತ್ತುಗಳ ಜ್ಞಾನ, ಜೀವನದ ಮೌಲ್ಯಗಳನ್ನು ಧಾರೆ ಎರೆಯುತ್ತಿದೆ. ಭಾರತದಿಂದ ಪದ್ಮಶ್ರೀ ಪಡೆದ ಶಿಕ್ಷಕನ ಸಾಧನೆ. Sanskrit is a very universal language. The language of wisdom and the language of precision and beauty. That's behind it. So this is why we felt we should do it in John Scott School. It has an amazing structure, amazing grammatical appeal, and it explains the other languages very well. ಈ ಶಾಲೆಯ ಪ್ರಮುಖ ಶಿಕ್ಷಕರಲ್ಲಿ ಒಬ್ಬರು ರಡ್ಗರ್ ಕೋಟನ್ ಹೋಸ್ಟ್. ಇವರು ಸಾವಿರಾರು ಐರಿಷ್ ಮಕ್ಕಳಿಗೆ ಸಂಸ್ಕೃತ ಕಲಿಸಿದ್ದು. ಇವರ ಸೇವೆಗಾಗಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇಲ್ಲಿನ ಮಕ್ಕಳು ಓಂ ನಮೋ ಭಗವತೆ ಮತ್ತು ವಿವಿಧ ಶ್ಲೋಕಗಳನ್ನು ಲೀಲಾಜಲವಾಗಿ ಹೇಳುತ್ತಾರೆ. ಇವರ ಪ್ರಕಾರ ಸಂಸ್ಕೃತ ಕಲಿಕೆ ಅವರ ಮನಸ್ಸನ್ನು ಹೆಚ್ಚು ಶಾಂತ ಮತ್ತು ಚುರುಕಾಗಿಸಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ, ಭಾರತದಲ್ಲಿ ನಮಗೆ ಸಂಸ್ಕೃತ ಕಷ್ಟ ಎನಿಸುತ್ತಿದೆ ಅಥವಾ ಅದರ ಬಳಕೆಯ ಬಗ್ಗೆ ಪ್ರಶ್ನೆಗಳು ಏಳುತ್ತಿವೆ. ಆದರೆ ವಿದೇಶಿಯರು ಇದನ್ನು ವೈಜ್ಞಾನಿಕ ಭಾಷೆ ಎಂದು ಪರಿಗಣಿಸಿ ಹೆಮ್ಮೆಯಿಂದ ಕಲಿಯುತ್ತಿದ್ದಾರೆ. ಸಂಸ್ಕೃತ ಕೇವಲ ಒಂದು ಭಾಷೆಯಲ್ಲ, ಅದು ವಿಜ್ಞಾನ, ತತ್ವಶಾಸ್ತ್ರ ಮತ್ತು ಅಧ್ಯಾತ್ಮದ ಸಾರವಾಗಿದೆ. ಇದನ್ನು ಭಾರತೀಯರಿಗೆ ವಿದೇಶಿಯರು ಕಲಿಸಿಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಜಾನ್ ಸ್ಕಾಟ್ ಸ್ಕೂಲ್ ನಮಗೆ ನೀಡುತ್ತಿರುವ ಸಂದೇಶವೇನೆಂದರೆ, ನಾವು ನಮ್ಮ ಬೇರುಗಳನ್ನು ಗೌರವಿಸದಿದ್ದರೂ ಜಗತ್ತು ಅದನ್ನು ಅಪ್ಪಿಕೊಳ್ಳುತ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಈ ಜ್ಞಾನವನ್ನು ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾರತದಲ್ಲೂ ಇಂತಹ ಸಂಸ್ಕೃತ ಶಾಲೆಗಳ ಅಗತ್ಯವಿದೆಯೇ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.